ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಫ್ರೆಂಡ್ಸ್, ಇವತ್ತೊಂದು 50 ರೂಪಾಯಿ ಖರ್ಚು ಮಾಡಿ ಮನೆಯವರಿಗೆಲ್ಲ ಬೇಕಾದಷ್ಟು ಆಗುವಷ್ಟು ನಾವು ಪೊಟ್ಯಾಟೊ ಟ್ವಿಸ್ಟರ್ ಹೇಗೆ ಮಾಡೋದಂತ ನೋಡುವ. ನೀವು ಹೊರಗಡೆ ಎಲ್ಲ ಹೋದರೆ ಒಂದು ಪೀಸಿಗೆ 50 ರೂಪಾಯಿ 60 ರೂಪಾಯಿ ಕಟ್ಟೆಲ್ಲ ತಿಂತೀರಾ. ಹಾಗೆ ಮಕ್ಕಳಿಗೂ ಕೂಡ ಒಂದು ಪೀಸು ತಿಂದರೆ ಸಾಕಾಗಲ್ಲ, ಇನ್ನೂ ಬೇಕು ಹೇಳ್ತಾರೆ. ಹಾಗಿರುವಾಗ ನೀವು ಬರೀ 50 ರೂಪಾಯಿ ಖರ್ಚು ಮಾಡಿ ಮನೆಯವರಿಗೆಲ್ಲ ಆಗುವಷ್ಟು ನೀವು ಪೊಟ್ಯಾಟೊ ಟ್ವಿಸ್ಟರ್ ಮಾಡ್ಬೋದು. ಅದು ಯಾವ ಥರ ಮಾಡೋದಂತ ಹೇಳ್ತೇನೆ ಬನ್ನಿ. ನಾನಿಲ್ಲಿ ಒಂದು ಬೌಲಿಗೆ 1 ಕಪ್ ಆಗುವಷ್ಟು ಮೈದಾ ಹಿಟ್ಟು ಹಾಕಿದ್ದೇನೆ. ಹಾಗೆ ಇಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಕಾರ್ನ್ಫ್ಲೋರ್ ಹಾಕಿದ್ದೇನೆ. ಇಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಆರಿಗ್ಯಾನೋ ಪೌಡರ್ ಹಾಕಿದ್ದೇನೆ. ನಂತರ ಇಲ್ಲಿ ನಾನು ಒಂದು ಸ್ಪೂನ್ ಆಗುವಷ್ಟು ಮೆಣಸಿನ ಹುಡಿ, 1 ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲ, ಹಾಗೆ ಇಲ್ಲಿ ಅರ್ಧ ಸ್ಪೂನ್ ಆಗುವಷ್ಟು ಚಾಟ್ ಮಸಾಲ ಕೂಡ ಹಾಕಿದ್ದೇನೆ. ಇದು ಪೆರಿ ಪೆರಿ ಮಸಾಲ ಹಾಗೆ ಆರಿಗ್ಯಾನೋ ನಿಮ್ಮ ಬಳಿ ಇದ್ದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು, ಏನಾಗಲ್ಲ ಅದಿಲ್ಲ ಅಂದರೂ ಕೂಡ. ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಒಳ್ಳೆ ಒಂದು ಸಾರಿ ಮಿಕ್ಸ್ ಮಾಡಿದ ನಂತರ ಆಮೇಲೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ತಾ ಹೋಗಿ, ನೋಡ್ಕೊಂಡು ನೀರನ್ನು ಆ್ಯಡ್ ಮಾಡಿ. ತುಂಬ ನೀರು ಹಾಕೊಳ್ಳಿಕ್ಕೆ ಹೋಗಬೇಡಿ, ಇಲ್ಲಾಂದರೆ ನಮ್ಮ ಆಲೂಗಡ್ಡೆಗೆ ಅದು ಮಸಾಲೆ ಹಿಡ್ಕೊಳ್ಳೋದೇ ಇಲ್ಲ. ನೀವು ಬ್ಯಾಟರ್ ರೆಡಿ ಮಾಡ್ಕೋಬೇಕಾದ್ರೆ ಸ್ವಲ್ಪನೇ ಆ್ಯಡ್ ಮಾಡ್ತಾ ಹೋಗಿ ನೀರನ್ನು. ಈ ಥರ ಚೆನ್ನಾಗಿ ಮಿಕ್ಸ್ ಆದ ನಂತರ ನಮ್ಮ ಬ್ಯಾಟರ್ ರೆಡಿ ಆಯಿತು ನೋಡಿ. ಇನ್ನು ನಾನು ಆಲೂಗಡ್ಡೆಯನ್ನೆಲ್ಲ ಈ ಥರ ಸ್ಲೈಸಸ್ ಆಗಿ ಕಟ್ ಮಾಡಿಕೊಂಡಿದ್ದೀನಿ, ಯಾಕಂದರೆ ನಮ್ಮ ಬಳಿಯೆಲ್ಲ ಪೊಟ್ಯಾಟೊ ಟ್ವಿಸ್ಟರ್ ಮಿಷನ್ಗಳೆಲ್ಲ ಇರಲ್ಲ. ಸೊ ಹಾಗಾಗಿ ನಾನು ಈ ಥರ ಎಲ್ಲ ಆಲೂಗಡ್ಡೆಯನ್ನು ಬ್ಯಾಟರಲ್ಲಿ ಡಿಪ್ ಮಾಡಿ ಇದಕ್ಕೆ ಒಂದೊಂದಾಗಿ ನಾನು ಪೋಣಿಸ್ತಾ ಇದ್ದೇನೆ. ನಿಮ್ಮ ಬಳಿ ಈ ಥರ ಸ್ಟಿಕ್ ಇಲ್ಲ ಅಂದರೆ ಟೂತ್ ಪಿಕ್ ಇದ್ದರೆ ಅದರಲ್ಲಿ ಕೂಡ ಹಾಕೋಬೋದು. ಬಟ್ ನೀವು ಈ ಥರ ಪೋಣಿಸ್ಕೊಳ್ಳೋದು ಇದು ತುಂಬ ಸುಲಭ, ಒಂದೇ ಡಿಪ್ ಮಾಡಿ ಹಾಕೋಬೋದು. ನಿಮಗೆ ಹೀಗೆ ಕಷ್ಟ ಅನಿಸಿದರೆ ಬೇಕಾದರೆ ಫಸ್ಟ್ ಡೈರೆಕ್ಟಾಗಿ ಆಲೂಗಡ್ಡೆಯನ್ನೆಲ್ಲ ಈ ಥರ ಹಾಕಿಕೊಂಡು ಆಮೇಲೆ ಬೇಕಾದರೆ ಸ್ಪೂನ್ ಮೇಲೆಯಿಂದಲೂ ಮಸಾಲೆ ಎಲ್ಲ ಹಾಕೋಬೋದು. ನಿಮಗೆ ಯಾವುದು ಈಸಿ ಅನಿಸುತ್ತೆ ಅದು ಮಾಡಿ. ನನಗೆ ಇದು ಈಸಿ ಅನಿಸಿತು, ತುಂಬ ಫಾಸ್ಟಾಗಿ ಆಗುತ್ತೆ. ಹಾಗೆ ನನಗೆ ಈ ಥರ ಪೋಣಿಸ್ಕೊಳ್ಳಿಕ್ಕೆ ತುಂಬ ಈಸಿ ಅನಿಸಿತು. ಮತ್ತೊಂದು ಏನಂದರೆ, ನೀವು ಬ್ಯಾಟರನ್ನು ಕಲಸಿಟ್ಟುಕೊಂಡು ತುಂಬ ಹೊತ್ತು ಅದರಲ್ಲಿ ಆಲೂಗಡ್ಡೆಯನ್ನು ಹಾಕಿ ಇಟ್ಟುಬಿಡಬೇಡಿ, ಯಾಕಂದರೆ ಅದರಲ್ಲಿರುವ ನೀರಿನಂಶ ಎಲ್ಲ ನಮ್ಮ ಬ್ಯಾಟರಲ್ಲಿ ಬಿಡುತ್ತೆ, ಆಗ ಅದು ಮಸಾಲೆ ಆಲೂಗಡ್ಡೆಗೆ ಸಟ್ಟಾಗಲ್ಲ. ಸೊ ಹಾಗಾಗಿ ನೀವು ಹೆಚ್ಚಾಗಿ ಅದನ್ನು ಬ್ಯಾಟರಲ್ಲೇ ಬಿಟ್ಟು ಬಿಡಬೇಡಿ ಆಲೂಗಡ್ಡೆಯನ್ನು. ನೀವು ಇದೆಲ್ಲ ರೆಡಿ ಮಾಡ್ತಾ ಇರಬೇಕಾದ್ರೇ ಅಲ್ಲಿ ನೀವು ಆಯಿಲ್ ಬಿಸಿ ಆಗಲಿಕ್ಕೆ ಇಟ್ಟುಬಿಡಿ. ಆಮೇಲೆ ಈ ಥರ ಎಲ್ಲ ರೆಡಿ ಮಾಡಿಕೊಂಡ್ರೆ ಸರಿಯಾಗುತ್ತೆ. ನಾನು ಈ ಥರ ಎಲ್ಲ ಮಾಡಿಕೊಂಡೆ ನೋಡಿ. ನನಗೆ ಫಸ್ಟ್ ಮಾಡಿದಂಥದ್ದು ಈಸಿ ಆಯಿತು. ಆಲೂಗಡ್ಡೆಯನ್ನು ಬ್ಯಾಟರಲ್ಲಿ ಡಿಪ್ ಮಾಡಿ ಪೋಣಿಸ್ಕೊಂಡೆ ನೋಡಿ, ಅದು ಬೆಸ್ಟ್ ಅನಿಸಿತು ನನಗೆ. ಇದು ಒಂದು ಸ್ವಲ್ಪ ರಗಳೆ ಕೆಲಸ ಥರ ಆಯಿತು, ಯಾಕಂದರೆ ಈ ಥರ ಎಲ್ಲ ಮಾಡಿ ಅದರ ಮೇಲೆ ಸ್ಪೂನಲ್ಲೆಲ್ಲ ಹಾಕೋಬೇಕಾದ್ರೆ ಒಳಗಡೆ ಎಲ್ಲ ಕರೆಕ್ಟಾಗಿ ಮಸಾಲೆ ಕೆಲವು ಕಡೆ ಹೋಗಲ್ಲ. ಅದರ ಬದಲು ಡಿಪ್ ಮಾಡಿ ಹಾಕಿಕೊಂಡ್ರೆ ಅದು ಬೆಟರ್ ಅನಿಸ್ತು. ಈ ಥರವೂ ಮಾಡ್ಕೋಬೋದು, ಆ ಥರನೂ ಮಾಡ್ಕೋಬೋದು. ನಿಮಗೆ ಯಾವುದು ಈಸಿ ಅನಿಸುತ್ತೆ ಆ ಥರ ಮಾಡ್ಕೊಳ್ಳಿ. ನಿಮ್ಮ ಬಳಿ ನಾನು ಹೇಳಿದಾಗೆ ಆರಿಗ್ಯಾನೋ ಪೌಡರ್ ಹಾಗೆ ಪೆರಿ ಮಸಾಲ ಇಲ್ಲಾಂದರೆ ಏನಾಗಲ್ಲ, ಸ್ಕಿಪ್ ಮಾಡಿ ಬರೀ ಚಿಕನ್ ಮಸಾಲ ಗರಂ ಮಸಾಲ ಹಾಕಿ ಕೂಡ ಮಾಡ್ಕೋಬೋದು. ಸ್ಪೈಸಸ್ ಎಲ್ಲ ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕಿ. ಇಲ್ಲಿ ನೋಡಿ, ನಾನು ಎಣ್ಣೆ ಬಿಸಿಯಾಗಲಿಕ್ಕೆ ಫಸ್ಟೇ ಇಟ್ಟಿದ್ದೆ. ಈ ಥರ ರೆಡಿ ಮಾಡಿಕೊಂಡ ತಕ್ಷಣ ನಾನಿಲ್ಲಿ ಫ್ರೈ ಮಾಡಿಕೊಂಡೆ. ಯಾವಾಗಲೂ ಗ್ಯಾಸ್ ಉರಿಯನ್ನು ಸ್ವಲ್ಪ ಫಾಸ್ಟಾಗಿ ಇಟ್ಕೊಳ್ಳಿ, ಯಾಕಂದರೆ ಇಲ್ಲಾಂದರೆ ಆಲೂಗಡ್ಡೆಗೆಲ್ಲ ಎಣ್ಣೆ ಹೀರ್ಕೊಂಡ್ಬಿಡುತ್ತೆ. ಈ ಥರ ಎರಡೂ ಬದಿಯನ್ನು ನಾವು ಫ್ರೈ ಮಾಡಿಕೊಂಡ್ರೆ ನಮ್ಮ ಪೊಟ್ಯಾಟೊ ಟ್ವಿಸ್ಟರ್ ಫಟ್ ಅಂತ ಹೇಳಿ ರೆಡಿಯಾಗುತ್ತೆ ನೋಡಿ. ಎಷ್ಟು ಈಸಿಯಾಗಿದೆ ಮಾಡಲಿಕ್ಕೆ, ಹಾಗೆ ಹೆಚ್ಚೇನು ಖರ್ಚಿಲ್ಲ. ಇನ್ನೊಂದು, ನೀವು ನಿಮಗೆ ಕ್ರಿಸ್ಪಿನೆಸ್ ಜಾಸ್ತಿ ಬೇಕೆನಿಸಿದರೆ ಬ್ಯಾಟರಿಗೆ ಒಂದು ಸ್ವಲ್ಪ ಕಾರ್ನ್ಫ್ಲೋರನ್ನು ಹೆಚ್ಚಾಗಿ ಹಾಕಿ, ಇಲ್ಲಾಂದರೆ ಒಂದು ಸ್ವಲ್ಪ ಮೀಡಿಯಮ್ ಹದಕ್ಕೆ ಬೇಕಾಗಿದ್ದರೆ ನಾನು ಹೇಳಿದ ಅಳತೆಯಲ್ಲಿ ಮಾಡಿದರೆ ಸರಿಯಾಗಿ ಬರುತ್ತೆ. ಇನ್ನು ಇದರ ಮೇಲೆ ನಿಮಗೆ ಮಯನಸ್ ಇದ್ದರೆ ಹಾಕೋಬೋದು, ಇಲ್ಲಾಂದರೂ ಆಗುತ್ತೆ. ಮಯನಸ್ ಇದ್ದರೆ ಹಾಕ್ಕೊಳ್ಳಿ, ಇದ್ದರೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ, ಇಲ್ಲಾಂದರೂ ಹಾಗೆ ತಿನ್ನಲಿಕ್ಕೆ ಕೂಡ ಟೇಸ್ಟಿಯಾಗಿರುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಮಕ್ಕಳಿಗೆಲ್ಲ ದೊಡ್ಡವರು ಕೂಡ ಇದು ತುಂಬ ಇಷ್ಟಪಟ್ಟು ತಿಂತಾರೆ ಪೊಟ್ಯಾಟೊ ಟ್ವಿಸ್ಟರ್. ಹೇಗೆ ರೆಡಿ ಮಾಡಿದೆ ಅಂತ ಹೇಳಿ ನೀವು ಕೂಡ ಟ್ರೈ ಮಾಡಿ ನೋಡಿ, ನನಗೆ ಕಮೆಂಟ್ಸಲ್ಲಿ ಹೇಳಿ ತಿಳಿಸಿ. ಹಾಗೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್.